ಎದ್ದೀಗ್ ಒದ್ನಿ ಅಂದ್ರೆ ಉಸುಲ ಸಿಕ್ಕೋಬೇಕು ನಿಂದ ಚಿನಾಲಿ. ಎದಕ್ರಿ ಬೈಯದ್ ನೀವ? ಎದಕ್ ಹಂಗ ಮಾತಿಗೆ ಮುಂಚೆ ಬೈತೀರಿ? ಬೈಸ್ಕೊತೀನಿ ಅಂತೇಳಿ ನೋಡ್ರಿ, ನಾನು ಸಮಾಧಾನಾಗಿ ಮಾತಾಡತ್ತೀನಿ, ನೀವು ಸಮಾಧಾನಾಗಿ ಇರೋದ್ ಕಲೀರಿ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ನಿಮ್ ತಮ್ಮನ್ನಾರ ನೋಡ್ ಕಲೀರಿ ಹೆಂಗ್ ನಿಂತಾರ ಸುಮ್ಮನೆ. ಏನ ಹೆಂಡತಿಗೆ ನಿಮ್ಮಂಗ ಒದಿತೀನಿ, ಹೊಡಿತೀನಿ, ಕಡಿತೀನಿ, ಬಡಿತೀನಿ ಅಂತೇಳಿ ಏನಾರ ಅಂತಾರ? ನೋಡ್ರಿ ಅನ್ನಂಗಿಲ್ಲ, ಯಾಕಂದ್ರೆ ಹೆಂಡತಿ ಮೇಲೆ ಜೀವ ಅದಾನ, ಅದಕ್ಕೆ ಅನ್ನಂಗಿಲ್ಲವ. ನೀ ಅದಿ ಹೆಂಡತಿ ಅಂದ್ರೆ ಉರಿದ್ ಬೀಳ್ತಿ. ಮಂದಿ ಚಲೋ ಇರ್ಬೇಕು ನಿನಗ ಮನ್ಯಾನ ಹೆಂಡತಿಗಿಂತ ಮಂದಿ ಚಲೋ ಇರ್ಬೇಕು. ಬಾರಿ ಖುಷಿ ಆಕತಿ ಮನ್ಯಾನ ಹೆಂಡತಿ ಹಾಳ್ಗುಂಡಿ ಬಿದ್ಕೊಂಡು ಶಟರ್ ಸ್ಟ್ಯಾಂಡ್ಗೆ ಆಗ್ವಾಳಕ, ಹುರಿದು ಹಪ್ಪಳ ಆಗ್ವಾಳಕ. ನೀ ಮಾತ್ರ ಮಂದಿ ಚಲೋ ಇರ್ಲ ಅಂತ ಬೈಸ್ಕೊಂತ ಅಡ್ಡಾಡ. ಅಣ್ಣ ಒಂದ್ ನಿಮಿಷ ತಡಿಯಪ್ಪ, ಒಂದ ನಿಮಿಷ ತಡಿ. ಯಾಕೆ ಹಂಗ ಹೊಡ್ಯಾಕ ಬಡ್ಯಾಕ ಹೋಕ್ಕಿ? ನಾಳೆ ಹೊಡಿತಾ ಎಲ್ಲಾರ ಹೊಡ್ತು ಬಿದ್ದು ಏನಾರ ಹೆಚ್ಚು ಕಮ್ಮಿ ಆಗಿ ಏನಾರ ತ್ರಾಸ ಆದ್ರೂ ಅದನ್ನು ನೀನೇ ನೋಡ್ಬೇಕು, ಅನುಭವಿಸ್ಬೇಕು, ಅರ್ಥ ಮಾಡ್ಕೋ. ಏನ ಹಂಗ ಹೊಡೆದು ಉಳ್ಕೊಳ್ಳೋ ಅದು ಅಷ್ಟು ಸುಲಭ ಅಲ್ಲ ಅದು ಕೆಲಸ. ನಾ ಹೇಳ್ತೇನಲ್ಲ, ನಾ ಸುಮ್ಮನಿರ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಏನು ವಯಸ್ಸಿನ ಹುಡುಗಿನ ತಡ್ಕೊಳಕ ಹೇಳ. ಆಗ ವಯಸ್ಸಾಗೈತಿ, ಎತ್ತಬೇಕತ್ ಹೊಡೆದ್ ಗಿಡದ್ ಏನಾರ ಮಾಡಿಗಿಡಿ. ಸ್ವಲ್ಪ ಸುಮ್ಮನಿಂದ್ರ ಏನ್ ನೀನೇನ ಸಣ್ಣ ಹುಡುಗಂತ ಮಾಡಿ ಏನು ಹಿರಿಯಾಡ ಹೊಡ್ಯಾಕೊಂಟಿಯಲ್ಲ. ಹಂಗಲ್ವಾ ಅವಾಗ ಏನಾರ ಕಿವಿಗೆ ಬಿತ್ತಂದ್ರೆ ಎಷ್ಟು ನೊಂದ್ಕೊಂತಾಳ ಹೇಳ ನೋಡೋಣ. ಆ ವಯಸ್ಸಾದ ಒಂದ್ ಜೀವ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಹೆಂಗಿದೆ? ಅದಕ್ಕೆಮ್ಮ ಏನಿದೆ ಇಷ್ಟು ದಿನ ಇಲ್ಲದ ಈಗ ಯಾಕೆ ಈ ಜಗಳ? ನಾನು ಮಾತಾಡ್ತೇನೆ ಶಾಂತವ. ಏನ ಇವ್ರು ನನ್ನ ನೆಟ್ಟಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೇನೆ, ಅವ್ರು ನಾನು ಮಾತಾಡಕ ಬಿಡುವಲ್ರ. ನಾನು ಎಲ್ಲಿಂದ ಮಾತಾಡ್ಬೇಕು? ಮನುಷ್ಯ ಒಂದಿಟ್ಟು ಮಾತಾಡಕ್ ನಮಗೂ ಬಿಡ್ಬೇಕಲ್ಲ ಮಾತಾಡಕ. ಏನು ಒಂದ ಸಮನೆ ಅಯ್ಯೋ 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 ಮಾಡ್ತಾನ ಯಾ ನಮ್ನಿ ಮಾಡಕತ್ತಾರ ನೋಡು. ಅಣ್ಣ ಒಂದ್ ಈಡ್ ತಡಿಪ, ಮುಚ್ಚಿ ಬಾಯಿ ಮುಗ್ದಲ್ಲ. ನೀ ಒಂದ ನುಡಿ ಮಾತಾಡ್ಬೇಡ, ಸ್ವಲ್ಪ ತಡಿ. ಅದ್ ಏನಂತಾರ ತಿಳ್ಕೊಳ್ಳೋಣ. ಏನ ಮಾತಾಡಕ ಬಿಡ್ಲಿಲ್ಲ ಅಂದ್ರೆ ಯಾವ್ದು ಬಗೆಹರಿದಿಲ್ಲಪ್ಪ. ಅದಕ್ಕೊಂದ್ ಈಡ್ ತಡೆದು ಬಿಡು. ಏನ ಮಾತಾಡ್ರಿ, ಅದೇನ ಮಾತಾಡ್ತೀರಿ ಮಾತಾಡ್ರಿ. ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೇನೆ, ಅದೇನ್ ಮಾತಾಡ್ತೀರಿ ಮಾತಾಡ್ಕೊಳ್ತ. ಶಾಂತವ ತಪ್ಪು ಸರಿ ನೀನೇ ಹೇಳಿ ನೋಡೋಣ. ಏನ ನೀನೇನು ತಿಳಿಲಾರ್ದಕ್ಕೆಲ್ಲ ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ, ಹೌದಾ? ಈಗ ನಾ ಕೇಳೋದಿಷ್ಟೆ. ಈಗ ನನ್ನ ಮತ್ತಿಗೆ ಏನು ನನ್ನ ಗಂಡ ಒಬ್ಬನ ಮಗನ, ಇಬ್ಬರು ಮಕ್ಕಳ, 3 ಮಂದಿ ಆದ್ರೆ ನಿನ್ ಬಿಡು ಲೆಕ್ಕ. ಯಾಕಂದ್ರೆ ನೀ ಎಷ್ಟಾದ್ರೂ ಪಾಪ ಕೊಟ್ಟ ಮನೆಗೆ ಹೋದಕ್ಕೆ ನಿನ್ ಲೆಕ್ಕ ಬಿಡು. ನಿನ್ ಲೆಕ್ಕ ಬಿಟ್ರೆ ಈಗ ನಮ್ಮ ಅತ್ತಿಗೆ 2 ಮಕ್ಕಳು, ಹೌದಾ? ಈಗ ನಾನು ಒಬ್ಬಕ್ಕೆ ನೋಡ್ಕೊಂತೀನಿ ಅಂತೇಳಿ ಏನಾರ ಬಾಂಡ್ ಪೇಪರ್ ಮ್ಯಾಗ ಬರೆದು ಕೊಟ್ಟೆನೆ. ನಾ ಈ ಮಾತು ಕೇಳಕ್ಕೆ ಇದಕ್ಕೇನು ಹೇಳ್ತೀನಿ ನೀನು? ಇಲ್ಲ ಆದ್ರೆ ಇದು ಹೆಂಗ ಅತ್ತಿಗೆಮ್ಮ ನಿಮ್ಮ ಮಾತು ಹೆಂಗಿದೆ? ನೋಡಕಿನ್ ಏನ್ ಚಪ್ಪಲಿ ಹೊಡಕಿಲ್ಲ ನೋಡಕಿನ್ನ. ನೋಡು ಮಾತಾಡಕರ ಬಿಡ್ತಾರನ್ನ ನೋಡವ್ರು. ಹಿಂಗ ಮಾಡ್ಲಿ ಉರ್ಲಾ ಹಾಕೋತೇನೆ ನಾನು. ನಾ ಬದುಕಿರಲ್ಲ ವಯವ, ಎದಕ್ಕೆ ಇವ್ರ ಕೈಯಾಗ ಉರಿಬೇಕಾ? ಅದಕ್ಕೆ ನಾ ಹೇಳೋದಿಷ್ಟ. ನಾ ಹೆಂಗ್ ನಾನೇನು ಅತ್ತಿ ನೋಡ್ಕೊಳಂಗಿಲ್ಲ ಅನ್ನಕತ್ತಿಲ್ಲ, ನಾನು ನೋಡ್ಕೊಂತೇನಿ. ಇಲ್ಲೇ ಆಯ್ತಪ್ಪ, ಅಲ್ಲೇ ಇಲ್ಲೇ ಮನಿ. 1 ತಿಂಗಳು ನಮ್ಮ ಮನೆಯಾಗಿರ್ಲಿ, 1 ತಿಂಗಳು ಅವ್ರ ಮನೆಯಾಗಿರ್ಲಿ, ಮತ್ತೊಂದು ತಿಂಗಳು ನಮ್ಮ ಮನೆಯಾಗಿರ್ಲಿ, 1 ತಿಂಗಳು ಅವ್ರ ಮನೆಯಾಗಿರ್ಲಿ. ಏನ ಗಂಡ ಮಕ್ಕಳ ಮನೆ ಬ್ಯಾಸರ ಆತ, ಹೋಗಿ ಬರ್ಲಿ. ಮಗಳ ಮನೆಗೆ 2 ದಿನ ಹೋಗಿ ಬರ್ಲಿ. ನಾ ಅದಕ್ಕೇನು ಬೇಡ ಅನ್ನಂಗಿಲ್ಲ, ಹೌದಿಲ್ಲ? ನಾ ಹೇಳೋದು ಕರೆಕ್ಟ್ ಐತಿ ಶಾಂತವ, ನೀನ ವಿಚಾರ ಮಾಡಿ ನೋಡು. ನಾನು ಏನಾರ ತಪ್ಪು ಹೇಳಾಕತ್ತೇನೆ? ನಾನು ನೋಡ್ಕೊಳಂಗಿಲ್ಲ ಅಂತ ಹೇಳತ್ತಿಲ್ಲ. ನನಗೆ ಹೆಂಗೆ ಅತ್ತೋ, ನನ್ನ ಗಂಡಗೆ ಹೆಂಗೆ ತಾಯೋ ಅದ ರೀತಿ ಅವ್ರಿಗೂ ಹೌದಲ್ಲ. ಎಲ್ಲ ಹೊತ್ತು ನಾನೇ ಯಾಕೆ ಜವಾಬ್ದಾರಿ ತಗೋಬೇಕು? ನಾ ಇದನ್ನ ಕೇಳಾಕತ್ತಿರೋದು. ನಾಳೆ ಇಲ್ಲಪ್ಪ, ತಪ್ಪು ಕೆಟ್ಟದ್ದ ಹೇಳ್ತೀನಿ, ಹಾಸಿಗೆ ಕಟ್ಟಾಗಿ ಬಿದ್ಲಪ್ಪ, ಹೌದಾ? ಅವಾಗ ನಾನೊಬ್ಬೇಕೆ ಚಾಕ್ರಿ ಮಾಡ್ಬೇಕು ಅಂತ ಅಕ್ಕತೆ ಆಗೋದಿಲ್ಲ. ಅವಾಗ ಅದ ಈಗೊಟ್ಟು ನಾವೊಟ್ಟು ನೋಡ್ಕೊಂತಿರ್ಬೋದಲ್ಲ. ಈಗ ತಡಿ ಏನುವ, ಹೌದಾ? ನಂಗೆ ಇವ್ರ ಅಪ್ಪನ ಆಸ್ತಿನ ಅವ್ರಿಗೆ 2 ಗುಂಟೆ ಸಿಕ್ಕತಿ, ಇವ್ರಿಗೆ ಅದು ಅವ್ರಿಗೆ 2 ಎಕರೆ ಇವ್ರಿಗೆ 2 ಎಕರೆನ ಕೊಟ್ಟಿರೋದು, ಹೌದಾ? ಕೊಟ್ಟ ಮೇಲೆ ಮತ್ತೆ ಎಲ್ಲಾದ್ರಾಗೂ ಪಾಲ್ ಕರೆಕ್ಟ್ ಆಗೈತಿ, ತಾಯಿ ನೋಡ್ಕೊಳ್ಳೋದ್ರಾಗ ಮಾತ್ರ ಇಲ್ಲ. ಹೆಂಗಿದು? ನಾ ಇದನ್ನ ಕೇಳಕ್ಕೆ ನೋಡು ಶಾಂತವ, ನೀ ನನ್ನ ವಿಚಾರ ನನ್ನ ಜಗದಾಗ ನಿಂತು ಒಂಚೂರು ವಿಚಾರ ಮಾಡ. ನನಗೆ ಸೊಸಿ ಸಿಕ್ಕಕ್ಕಿ ಮಣ್ಣಾಗಡಗಲಿ ಬರಬರಿ ಇಲ್ಲ, ಹೌದಾ? ನಾನು ಮನ್ಯಾಗೂ ಎಲ್ಲ ಮಾಡ್ಕೋಬೇಕು, ಇನ್ನೂ ಹೊಲ ತೊಗೊಂಡಿದ್ದು ಕೈಗೆ ಬಂದಿಲ್ಲ. ಹಾಗಾಗಿ ನನ್ನ ಕೈಯಾಗ ರೊಕ್ಕ ಆಡ್ಲಾರ್ದಕ್ಕೆ ಗಂಡು ಮಕ್ಕಳನ್ನ ಇವ್ರನ್ನ ಕೇಳಕ್ಕೆ ಆಗ್ಲಾರ್ದ ನಾನು ದುಡಿಮೆ ಅಂತ ಮಾಡ್ಕೊಳಕತ್ತೀನಿ. ಮನ್ಯಾಗೂ ನನಗೆಲ್ಲ ನೀರು ಕಾಸಿ ಕೊಡೋದು, ಉಣ್ಣಾಕ್ ನೀಡೋದು, ಮಾಡೋದು ಪ್ರತಿಯೊಂದು ಎಲ್ಲ ನನ್ನ ಕೈಲಿ ಆಗ್ಬೇಕಲ್ಲ, ಆಗ್ವಲ್ತು. ಅದಕ್ಕೆ 1 ತಿಂಗಳು ಹೆಂಗಾರ ಕಷ್ಟಪಟ್ಟು ನಾನು ನೋಡ್ಕೊತೀನಿ, ಇನ್ನೊಂದು ತಿಂಗಳು ನನಗೂ ಒಟ್ಟು ಪುರ್ಸತ್ ಸಿಗ್ತತಿ ಜಲ್ಮಕ್ಕೆ, ಹೌದಿಲ್ಲ? ಮತ್ತೆ 1 ತಿಂಗಳು ಆಕಿ ನೋಡ್ಕೊಳ್ಳಿ, ಆಮೇಲೆ ಆಕಿಗೆ 1 ತಿಂಗಳು ಪುರ್ಸತ್ ಸಿಗ್ತತಿ. ಇತ್ತಾಗಿದ್ದಾಗ ಆಕಿಗೆ ನೆಮ್ಮದಿ, ಆಕಿ ಕಡೆ ಇದ್ದಾಗ ನನಗೆ ಒಟ್ಟು ಆಗಿರಕತಿ, ಹೌದಿಲ್ಲ? ಈಗ ನೋಡ್ಕೊಲ್ವಾ, ನೋಡ್ಕೊಲ್ಲಿ. ಈ ಇಬ್ರು ಮನ್ಯಾಗೂ ಇದ್ದು ನೋಡ್ಕೊಳ್ಳೇಬೇಕು ಅವ್ರು ಅಷ್ಟೇ. ನಾ ಆಕಿನೂ ನೋಡ್ಕೊಳಕಬೇಕು. ಎಲ್ಲ ನಾನು ಮಾಡ್ತೇನೆ ಅಂದ್ರೆ ನನಗೆ ಆಗೋದಿಲ್ಲ ಎಲ್ಲನೂ ಮಾಡಕ್ಕೆ, ಹೌದಾ? ನಂಗೆ ಆಕಿನೂ ಸೊಸಿನೇ. ಯಾರ ಕೇಳಿದ್ರೆ 2 ಸೊಸಿ ಅಂತೇಳಿ ಹೇಳೋದೇನು, ಒಬ್ಬಕ್ಕೆ ಸೊಸಿ ಅಂತೇನಲ್ಲ, ಹೌದು ಅಷ್ಟ. ನಾ ಈಗ ಹೇಳಕ್ಕೆ ಆಯ್ತತಿಯಮ್ಮ. ಈ 1 ತಿಂಗಳಲ್ಲೇ 1 ತಿಂಗಳು ಇಲ್ಲ ಯಾಕೆ? ನಮ್ಮ ಮನ್ಯಾಗ ಇರ್ಲಿ ತಗೋರಿ, ನಮ್ಮ ಮನ್ಯಾಗ ಇದ್ದು ಬಿಡ್ಲಿ ರೀ. ಸ್ವಲ್ಪ ತಡ್ರಿ, ನಮ್ಮ ಮನ್ಯಾಗ ಇರ್ಲಿ ಅಂತೀರಲ್ಲ. ಅಲ್ಲ ನಾನು ನೋಡ್ಕೊಂತೀನಿ ಅತ್ತಿಯರ್ನ, ಆದ್ರೆ ನನಗೂ ನೀವೇ ನಮ್ಮ ಮನ್ಯಾಗ ಇರ್ಲಿ ಅಂತೀರಲ್ಲ. ಅಕ್ಕ ಹೇಳಿದ್ದೆ ಬರಬರಿ ಐತಿ, ನಾ ಅಕ್ಕನ ಮಾತಿಗೆ ಒಪ್ಕೊಂತೀನಿ. ಯಾಕಂದ್ರೆ ನನಗೂ ಆಗಂಗಿಲ್ರಿ, ನಾನು ಕೆಲ್ಸಕ್ಕೆ ಹೋಗಕ್ಕೆ ನೋಡ್ತಾ ಇದೀರಿ ನೀವು, ನನಗೆಲ್ಲ ಅಕ್ಕತಿ. ನೋಡು 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 ನೋಡು, ಇರೋದು 2 ಗಂಡ ಹೆಂಡತಿ, ಮತ್ತೊಬ್ರಿಲ್ಲ, ಹೌದಾ? ಹೊರಗೆ ಹೋಗಿ ಕೆಲಸ
ಅದು ಒಂದು ಹೋಗಲ್ ಕುಂದ್ರದು ಬರ್ತಾ ಬೇಕಾರೆ ನಾನು 2-3 ಸಲ ಆತ್ ನೋಡತ್ತಿ ಏನೇನಾರ ಕಟ್ಟಿಸ್ಕೊಂಡ್ ಬಂದಿರ್ತಿ ಅದ್ರಾಗ ಮುಗಿಸ್ಬಿಡ್ತಿ ಎಷ್ಟೋ ಸಲ ನಾನು ನೋಡೇನಿ ನಾನೇನ ಅಷ್ಟೇನು ಹುಚ್ಚಲ್ಲ ನಂದು ಹಂಗಲ್ಲವ ಅಡ್ಗೆ ಮಾಡ್ಕೋಬೇಕು ಮನ್ಯಾಂದ ಕೆಲಸ ಮಾಡ್ಕೋಬೇಕು ಆಕಳದ್ದೆಲ್ಲ ಮಾಡ್ಕೋಬೇಕು ಹಕ್ಕಿ ಗುಡಿಸ್ಕೋಬೇಕು ಮನಿದು ಎಲ್ಲ ಪ್ರತಿಯೊಂದು ಮಾಡ್ಕೋಬೇಕು ನಾನು ಹೌದಾ ಜೊತೆಗೆ ಅತ್ತಿನೂ ನೋಡ್ಕೋಬೇಕು ಅದಕ್ಕೆ 1 ತಿಂಗಳ ನಮ್ಮ ಮನ್ಯಾಗ 1 ತಿಂಗಳು ನಿಮ್ಮ ಮನ್ಯಾಗ ಇದಕ್ಕೆ ಒಪ್ಕೋತೀಯೋ ಒಪ್ಕೊಳ್ಳೋದಿಲ್ಲ ಒಪ್ಪಿಗೆ ಅಂತ ಹೇಳಿದ್ನಲ್ಲಕ್ಕ ಒಪ್ಕೊಂತೇನೆ ಅದಕ್ಕೇನಿಲ್ಲ 1 ತಿಂಗಳು ನಮ್ಮ ಮನೆಯಾಗಿರಲಿ 1 ತಿಂಗಳು ನಿಮ್ಮ ಮನೆಯಾಗಿರಲಿ ಇಲ್ಲೇ ಅಲ್ಲ ಹಿಂದೆ ಮುಂದೆ ಹಿತ್ಲಕ್ಕೆ ಹೋದ್ರೆ ನಮ್ಮ ಮನೆ ಇಲ್ಲಿ ಬಂದ್ರೆ ನಿಮ್ಮ ಮನೆ ಅಷ್ಟೇ ಹೌದಿಲ್ರಿ ಚಿಕ್ಕಮ್ಮರ ನೀವು ಹೆಂಗೆ ಹೇಳ್ತೀರಿ ಅಕ್ಕ ಬರಬರಿ ಐತಿಲ್ಲ ಈಗ ಅಣ್ಣಗೆ ಒಬ್ಬಗ ಅಂದ್ರೂ ತ್ರಾಸ ಆಕತಿ ಮತ್ತೀಗ ನಮ್ಗೆ ಅಷ್ಟ್ರು ಅಂದ್ರು ಈಕಿಗೂ ತ್ರಾಸ ಅಂತಾಳ ಹಂಗೆ ಮಾಡ್ತೇವೆ ತೋಕ ಅಯ್ಯ ಶಾಂತ ಒಪ್ಕೊಳ್ಳಾರ್ದೆ ಮಾಡ್ತಾಳ ಹೌದಿಲ್ಲ ಶಾಂತವ ಈಗ ನೀನು ನಿಮ್ಮ ಅತ್ತಿ ನಿಮ್ಮ ಮಾವ ಇಬ್ರು ಇಷ್ಟು ದಿನ ಅವ್ರ ಅಣ್ಣನ ಮನೆಯಾಗಿದ್ರ ಅಣ್ಣನ ಮನೆಯಾಗಂದ್ರೆ ಗೌಡ್ರ ಅಣ್ಣನ ಮನೆಯಾಗಿದ್ರ ಈಗ ಅಲ್ಲೊಂದು 1 ವರ್ಷನ ಇದ್ರ ಕಾಣ್ತೈತಿ ಈಗ ಇಲ್ಲಿ ಬಂದು ಮತ್ತೊಂದು 8 ತಿಂಗಳಾತು ಈ ಭಾಳ ಅಂದ್ರೆ ಇನ್ನೊಂದು 4-5 ತಿಂಗಳು ಇರ್ತಾರೆ ಆಮೇಲೆ ಮತ್ತೆ ಆ ಕಡೆ ಹೋಗ್ತಾರ ಹೌದಿಲ್ಲ ಅಲ್ಲ ನೀನು ಅದನ್ನ ಅಲ್ಲ ಮಾಡ್ತಾ ಇರೋದು ಮತ್ತೆ ನಾವು ಅದನ್ನ ಮಾಡ್ತೀವಿ ಬರಬರಿ ಇತ್ತು ಆಮೇಲೆ ಇನ್ನೊಂದು ವಿಚಾರ ಅತ್ತಿಗೆಮ್ಮ ನಾನು ನನಗೆ ನಮ್ಮ ಅತ್ತಿಗೆ ಇಲ್ಲಿ ಬರಬೇಡ ಅಂತನೂ ಅಂದಿಲ್ಲ ನಾನು ನೋಡ್ಕೊಳಕ್ ಆಗಲ್ಲ ಅಂತ ನಾವಿಬ್ರು ನೆಗಣ್ ಮಕ್ಕಳು ಮಾತೇ ಆಡ್ಕೊಂಡಿಲ್ಲ ಆಕೆ ಎಲ್ಲ ಹಾಕಿರ್ತಾಳಂದ್ರೆ ಆ ಮಗನ ಮೇಲೆ ನನ್ನ ಗಂಡನ್ಕಿಂತ ಆ ಮಗನ ಮೇಲೆ ಒಂಚೂರು ಪ್ರೀತಿ ಜಾಸ್ತಿ ಹಾಗಾಗಿ ಬಟ್ ಅಲ್ಲಿರ್ಬೇಕು ಅಂತ ಆಸೆ ಪಡ್ತಾರ ಹಾಗಾಗಿ ನಾನು ಹೋಗ್ಲಿ ಬಿಡ ಇರೋಲ್ರಕ್ಕ ಅಂತೇಳಿ ಅನ್ನೋದಷ್ಟೆ ಏನು ಮಾಡ್ತೀರಿ ಹೇಳ್ರಿ ನಾವು ಇಲ್ಲಿ ಉಳ್ಕೊಂಡೇವೆ ಅವ್ರು ಅಲ್ಲಿ ಉಳ್ಕೊಂಡಾರ ಆಮೇಲೆ ಅವರಲ್ಲೇ ಮದುವೆಯಾಗಿ ಬಂದಿದ್ದ ಆ ಮನೆಗೆ ಅವರಿಗೆ ಗೊತ್ತಿದ್ದರು ಬೀಗರು ಬಿಜ್ಜರು ಬರೋದೆಲ್ಲ ಆ ಕಡೆನೇ ಜಾಸ್ತಿ ಹಾಗಾಗಿ ಅಲ್ಲೇ ಅದಾರಲ್ಲ ಅಲ್ಲೇ ಇರಬೇಕು ಅಂತ ಹೇಳ ಮತ್ತೆ ಅಷ್ಟೆ ಇರ್ಲಿ ಆಯ್ತು ಅವ್ರಿಗೆ ನೀವು ಇಬ್ಬರು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿರಲ್ಲ ನೀವೊಂದು ತಿಂಗಳು ನೋಡ್ಕೋರಿ ಒಟ್ಟು ಚಲೋ ನೋಡ್ಕೋರಿ ಅಷ್ಟೆ ಇನ್ನು ಎಷ್ಟು ದಿನ ಬದುಕಿರ್ತದೆ ಪಾಪ ಅದು ವಯಸ್ಸು ಆಗೋದೆಲ್ಲ ಆಗಿ ಹೋಗೈತಿ ಇರೋಷ್ಟು ದಿನ ಚೆಂದಾಗಿ ನೋಡ್ಕೊಳ್ಳೋದಷ್ಟೆ ಅಲ್ಲೊಂದು ತಿಂಗಳು ಇಲ್ಲೊಂದು ತಿಂಗಳು ಇರಲಿ ನಮ್ಮ ಹೋಗು ನಾನು ಕರಿತಿರ್ತೇನೆ ಬಂದು ನಮ್ಮವ್ವ ನಮ್ಮ ಮನ್ಯಾಗೂ ಒಂದಿಷ್ಟು ದಿನ ಇರಲಿ ಇರ್ಲಪ್ಪ ಮಗಳ ಮನ್ಯಾಗ ಮತ್ತು ಮಗಳಿಗೂ ಒಂದು ಅಧಿಕಾರ ಅಂತ ಇರ್ತದೆ ನೋಡಿ ಮತ್ತೆ ಮಗಳ ಮನ್ಯಾಗ ಇರಲಿಲ್ಲ ಅಂದ್ರೆ ಹೆಂಗೆ ಹೌದಿಲ್ಲ ಇಟ್ಕೋ ಆಮೇಲೆ ಇನ್ನೊಂದು ವಿಚಾರ ಈಗ ಅತ್ತಿಗೆ ಆರಾಮಿಲ್ಲ ಈಗ ಅವರಿಗೆ ತ್ರಾಸಾಗೈತಲ್ಲ ಹಾಗಾಗಿ ದವಾಖಾನಿಗೇನೋ ಸೇರಿಸ್ಬೇಕು ಆಮೇಲೆ ಆಪ್ರೇಷನ್ ಮಾಡಿಸ್ಬೇಕಂತೆ ಈಗ ಅದು ಗಿಮ್ಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒದ್ದಾಡೋಕ್ಕಾಗಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೇವಿ ಈಗ ಖರ್ಚು ಅಷ್ಟೇ ಪ್ರತಿಯೊಂದು ಎಲ್ಲ ನಾವು ಹಾಕೋಕ್ಕಾಗಲ್ಲ ಹೌದಿಲ್ಲ ಈಗ ಆ ಮಗ ಅರ್ಧ ಇವ್ರ ಅರ್ಧ ಹಾಕಿ ಬೇಕಾರೆ ಮಾಡಿ ಮುಗಿಸೋಣ ಅಂತ ಏನಂತೆಪ್ಪ ಶಿವಲಿಂಗ ಈ ದವಾಖಾನಿದು ಏನೇ ಖರ್ಚು ಬಂದರೂ ನೀ ಅರ್ಧ ಕೊಡು ನಾವು ಅರ್ಧ ಹಾಕ್ತೇವೆ ಅದಕ್ಕೇನಿಲ್ಲ ಕೊಡ್ತೇವೆ ಆದರೆ ಹಾಸ್ಪಿಟ್ಲಾಗಿದ್ದು 3-4 ದಿನ ನಂಗೆ ನೋಡ್ಕೊಳಕ್ಕಾಗಲ್ಲ ನಾ ಇರಲ್ಲ ನನಗಾರ ಎಲ್ಲಕ್ಕತಿ ನನಗೂ ಆಗಲ್ಲ ಇರಾಕ ನೋಡ್ಕೊಳಕ ನನ್ನ ಮನೆಯಾಗಿಲ್ಲಿ ನೋಡಿಲ್ಲ ಸುಟ್ಗಳು ಅಷ್ಟದಾವ ಕೆಲಸ ದವಾಖಾನೆ 3-4 ದಿನ ಕಾಯ್ಕೊಂತ ಅಲ್ಲಿರೋರು ಯಾರು ಓಹೋ ಇದನ್ನ ಹಿಂಗ್ ಚಾಲು ಮಾಡಿದ್ರಿ ಇಬ್ರು ನೀವು ಆತ್ ಅದೇನ್ ಅಡ್ಗಿ ಮಾಡೋದ ಮಾಡಿ ಕಟ್ಟು ನಮ್ಮ ಅವ್ವನ್ ದವಾಖಾನೆ ನೋಡ್ಕೊಂತ ನಾ ಇರ್ತೇನೆ ಏನ 4 ದಿನ ಅಲ್ಲ 40 ದಿನ ಆದ್ರೂ ಅಡ್ಡಿ ಇಲ್ಲ ನಾ ಇರ್ತೇನೆ ಅಲ್ಲಿ ಅಣ್ಣ ನಂದು ಈಗ ಸದ್ಯಕ್ಕೆ ಏನು ಕೆಲಸ ಇಲ್ಲ ಏನ ನಾನು ಇರ್ತೇನೆ ಅಲ್ಲ ಬಂದು ನರ್ಸರಿಗೆ ಒಂದು ಸ್ವಲ್ಪ ಗಿಡದ ಗಂಟಿದು ನೋಡ್ಕೊರಿ ಸ್ವಲ್ಪ ಅಲ್ಲಿ ನಾನು ಒಬ್ಬಕ್ಕೆ ಅಕ್ಕನಿ ಬರ್ಬೇಕಾಕತ್ತೆ ಇನ್ನೊಬ್ರು ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಬರೋಕ್ಕಾಗಲ್ಲ ನೋಡ್ಕೊಳಕ್ಕಾದ್ರೆ ಉಳ್ಕೊಂತಾರ ಹೋಗ್ಲಿ ಬಿಡ ನನ್ಗೆ ಹೇಳೋದಾರ ತಪ್ಪಲ್ಲ ಅದಕ್ಕೇನಿಲ್ಲ ಒಂದಿನ ನಾನು ಅಡುಗೆ ಮಾಡಿ ಕಟ್ತೀನಿ ಒಂದಿನ ಆಕಿ ಕಟ್ತಾಳ ಒಂದಿನ ನಾ ಕಟ್ತೀನಿ ಒಂದಿನ ಆಕಿ ಕಟ್ತಾಳ ಹಿಂಗೆ ನೋಡ್ಕೊಂತೇವೆ ತಗೋ ಅಯ್ಯೋ ದೇವ್ರೆ ಅಣ್ಣ ಗಂಡು ಮಕ್ಕಳಿದ್ರೆ ಸರಿ ಹೋಗಲ್ಲ ನಾನೇ ಹೋಗ್ತೀನಿ ಏನು ನಾನೇ ಇರ್ತೀನಿ 4 ದಿನ ಯಾಕೆ 5-6 ದಿನ ಆದರೂ ಪರವಾಗಿಲ್ಲ ನಾ ಇದು ನೋಡ್ಕೊತೀನಿ ಟೈಮ್ ಸರಿ ಒಂಚೂರು ತಿನ್ನಕ್ಕೆ ಒಂದು ತಂದು ಕೊಡ್ರಿ ನಾನು ಮನೆಗೆ ಬಂದು ಜಳಕ ಮಾಡೋಕೆ ಅಂತ ಮನೆಗೆ ಬರ್ತೇನಲ್ಲ ಆವಾಗ ಒಂಚೂರು ಅಲ್ಲಿರ್ರಿ ಇಲ್ಲಾಂದ್ರೆ ಅರ್ಬಿ ತೊಗೊಂಡೇ ಹೋಗ್ಬಿಡ್ತೇನೆ ಹಂಗೆ ಜಳಕ ಮಾಡೋಕಲ್ಲೇ ಇರ್ತದೆ ಜಾಗ ಎಲ್ಲ ಬಚ್ಚಲಾನು ಇರ್ತೈತಿ ನಾಳೆ ಜಳಕ ಮಾಡಿ ಆಚರಿಗೆ ಹಾಕೊಂಡ್ಬಿಡ್ತೇನೆ ನಾಳೆ ಇರ್ತಂತೋ ಅಣ್ಣ ಅಲ್ವಾ ದವಾಖಾನ್ಯಾಗ ಹೆಂಗಿರ್ತಿ ಮದ್ವಿ ಗದ್ಲ ಮನ್ಯಾಗ ಏನ್ ಬಾಳ ದಿನ ಉಳಿತೇನೆ ಮದ್ವಿಗೆ ಈ ಟೈಮ್ನಾಗ ನೀವು ಹೋಗಿ ದವಾಖಾನೆ ಕುಂತ್ರೆ ಹಂಗ ಬೇಡ ನಾವು ಗಂಡ್ಮಕ್ಳು ಅದೇವಿ ಇಲ್ಲ ನಾವು ಕೇತು ಹಂಗಲ್ಲಣ್ಣ ಗಂಡು ಮಕ್ಕಳೇ ನೀವು ಮಕ್ಕಳೇ ಇಲ್ಲಂತ ನಾ ಹೇಳಂಗಿಲ್ಲ ಆದರೆ ಒಂದಕ್ಕೆ ಹೋಗ್ಬೇಕಾಗಿರ್ತೈತಿ ಪೈಕೇನಿಗೆ ಹೋಗ್ಬೇಕು ಅನಿಸ್ತೈತಿ ಇಲ್ಲ ಬ್ಯಾರೆ ಏನಾರ ಈಗ ಆಪರೇಷನ್ ಆಗಿಂದ ಎಲ್ಲ ಒಂದು ಎದ್ದು ಮಾಡ್ಕೊಳಕ್ ಆಗಲ್ಲ ಅದೇ ಒಂದು ಹೆಣ್ಮಗಳಿದ್ರೆ ಆಸರಕತಿ ಗಂಡು ಮಕ್ಕಳಿಗೆ ಅವೆಲ್ಲ ಸರಿ ಹೊಂದಲ್ಲ ಏನು ಒಂದು ಹೆಣ್ಣಿನ ಕಷ್ಟ ಹೆಣ್ಣಿನ ತೊಂದರೆಗೆ ಹೆಣ್ಣೆ ಆಗ್ಬೇಕು ಹೊರತು ಗಂಡು ಮಕ್ಕಳು ಆಗಲ್ಲ ಅದು ಸರಿ ಆಗಲ್ಲ ನಾ ಹೇಳು ಸೂಕ್ಷ್ಮ ಅರ್ಥ ಆಗತ್ತಲ್ಲ ನಿಮ್ಗೆ ಅದಕ್ಕೆ ಅದು ಏನೇನು ಬದ್ಲಿ ಮಾಡೋದಿರ್ತಾವ ಅರ್ಬ್ಯಾಗು ಹಾಗಾಗಿ ನಾನೇ ಹೋಗ್ತೇನೆ ತಗೋಣ ನೀ ಬೇಡ ಓ ಹೌದವಾ ನಾನು ಇದನ್ನ ವಿಚಾರನೆ ಮಾಡಲಿಲ್ಲ ಸರಿ ನೀ ಹೇಳೋದು ಬರಬ್ಬರಿನೇ ಆಯ್ತು ನಾನೇ ಹೋಗ್ತೀನಿ ಇದು ನಾನಂತ ನೋಡು ನೀನೇ ಹೋಗುವ ನಾನು ಇದನ್ನ ವಿಚಾರ ಮಾಡಲಿಲ್ಲ ತಗೋ ನೀ ಹೋಗುವ ಸರಿ ಅಣ್ಣ ಅದು ಯಾವಾಗ ನೋಡ್ರಿ ದವಾಖಾನಿಗೆ ಹೋಗೋದು ಏನ ಹೇಳಣ್ಣ ನನಗೆ ನಾ ಹೋಗ್ತೇನೆ ಮನೆಗೆ ಕೆಲಸದ ಹಂಗ ಉಂಟಲ್ಲ ಶಾಂತವ ಚಾ ಕುಡ್ದೋಗು ಬೇಡತ್ರಿಮ್ಮ ಏನು ಬೇಡ ಮತ್ತೆ ಏನೇನು ಬಂಗಾರ ತಂದ್ರಿ ಏನು ತೋರ್ಸಂಗೆ ಹೇಳ್ಬಿಡವ ಏನೋ ಒಂದು ವಿಚಾರ ಆಗಲಿ ಬರೀ ಅಣ್ಣನ ಅಷ್ಟ ಕರಿತೀನಿ ಮುಂದಕ್ಕೆ ಏನಪ್ಪ ನನ್ನ ಮ್ಯಾಗ ಅದು ಏನು ಸಿಟ್ಟ ಗೊತ್ತಿಲ್ಲ ಒಟ್ಟು ಯಾವ ವಿಚಾರಕ್ಕೂ ನನ್ನೇನು ಕರೆಯಲ್ಲ ನೀನು ಏನೇನು ತಂದ್ರಿ ಏನೇನು ಮಾಡಿದ್ರಿ ಅಲ್ಲ ಹೇಳ್ಬಿಟ್ಟು ನಾವೇನೇನು ಸಂಕಟ ಪಡಲ್ಲ ಯಾಕೆ ಬೇಕವ ಸಂಕಟ ಪಡೋ ಅಂಥದ್ದು ಏನೈತೆ ಹೌದಿಲ್ಲ ಅಯ್ಯೋ ಇಲ್ಲ ಅತ್ಗೆಮ್ಮ ನೀವು ಸಂಕಟ ಪಡ್ತೀರಿ ಅಂತ ನಾನಿಲ್ಲ ಅಂದೆ ಒಬ್ಬರು ನೋಡಿ ಹೊಟ್ಟೆ ಉರ್ಕೊಳ್ಳೋ ಬುದ್ಧಿ ದೇವ್ರು ನಿಮಗೆ ಕೊಟ್ಟ ನಾನು ಇಲ್ಲೇ ಇಲ್ಲಪ್ಪ
ಥೋ ಆ ಮಾತು ನಾ ಅಂದೆ ಅಂದ್ರೆ ದೇವರೇ ಮೆಚ್ಚಂಗಿಲ್ಲ. ನಾನು ಆ ಮಾತು ಅಂದೇ ಇಲ್ಲ ತೀರ, ನೀವು ಅತ್ತಿಗೆಮ್ಮ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಅದು ಹಂಗಲ್ಲ. ಏನಂತಂದ್ರೆ ನಂದೇ ಇವೇ ಕೆಲಸ ಇರ್ತಾವಲ್ಲ, ಆಮೇಲೆ ಅವತ್ತಷ್ಟು ಹೊಂಟಿದ್ವಲ್ಲ, ಹಂಗಾಗಿ ಅಣ್ಣನ ಕರೆದಿರ್ತೇನೆ ಅಷ್ಟೇ. ನೀವು ಹಂಗೆಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನವ ಇರ್ಲಿ ಬಿಡು, ಇಂಥವು ಏನಾರ ಒಂದು ಹೇಳ್ತಿ ಕೇಳಿದ್ರೆ ಸರಿ. ಆಯ್ತು ಅತ್ತಿಗೆಮ್ಮ. ಶಾಂತವ ಅವು ಬಂದ್ಲು ಸರ್ಕೊರೆ ದರಿ ಬಿಡು. ಇಷ್ಟೊತ್ತು ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಅಲ್ಲ. ನನ್ನಿಂದ ನಿಮಗೆ ಯಾಕವ ತೊಂದರೆ? ಯಾಕೆ ನಮ್ಮಿಂದ ನಿಮಗೆ ತ್ರಾಸು? ನನ್ನ ಒಂದು ಯಾವ್ದಾರ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ರಿವ. ಈ ವೃದ್ಧಾಶ್ರಮ ಅಂತೆಲ್ಲ ಬರ್ತಾವಲ್ಲ, ಅದಕ್ಕೆ ಸೇರಿಸ್ಬಿಡ್ರಿ. ಏನು ನಾನು ಅಲ್ಲಿರ್ತೀನವ, ನನಗೇನು ಬೇಜಾರು ಏನಿಲ್ಲ. ನೀವು ಹಾಗೆಲ್ಲ ಏನು ತಪ್ಪು ತಿಳ್ಕೊಬೇಡ್ರಿ. ನಮ್ಮವು ಏನು ಅನ್ಕೊಂತಾಳೆ ಏನೋ ಎತ್ತ ಅಂತ. ನಾ ಯಾರ ಮುಂದೆ ಏನು ನನ್ನ ಮಗ ಸೊಸಿ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಇಂಥವೆಲ್ಲ ಮಾತಾಡೋಕ್ಕೆ ಅಲ್ಲ. ನಾನು ಮಾತಾಡಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನನ್ನ ಒಂದು ಯಾವ್ದಾರ ವೃದ್ಧಾಶ್ರಮಕ್ಕರ ಅನಾಥಾಶ್ರಮಕ್ಕರ ಸೇರಿಸ್ಬಿಡ್ರವ. ಅದೊಂದು ಮಾಡ್ತೀರ. ಏನಂತೀರಪ್ಪ? ಇದೇನವ ಹಿಂಗೆ ಮಾತಾಡ್ತಿ? ಇಬ್ರು ಗಂಡು ಮಕ್ಕಳಿದ್ದು, ಸೊಸ್ತ್ಯಾರಿದ್ದು, ಮಕ್ಕಳಿದ್ದು, ಮೊಮ್ಮಕ್ಕಳಿದ್ದು, ನೀನು ವೃದ್ಧಾಶ್ರಮಕ್ಕೆ ಹೋಗ್ತಾನೆ ಅಂತೀಯಲ್ಲವ. ಯಾಕವ ಹಂಗೆ ಮಾತಾಡ್ತಿ? ಸಿಟ್ಟು ಬಂತನ್ರಿ ಎತ್ತಿಯಾರ? ಇಲ್ಲ ನಂಗೆ ಒಬ್ಬಾಕಿಗೆ ನೋಡ್ಕೊಳಕ್ಕಾಗಲ್ಲ, ಅಲ್ಲೋಟು ನೋಡ್ಕೊ ಅಂತಂದು ಹೇಳಿದ್ನಲ್ಲ, ಅದಕ್ಕೆ ಸಿಟ್ಟು ಬಂತಾನಲ್ಲ ನಿಮಗೆ? ಅಲ್ರಿ ಎತ್ತಿಯಾರ, ನಾ ಹೇಳಿದ್ರಾಗ ಏನು ತಪ್ಪೈತಿ? ಅಲ್ಲ, ನಾನೇ ಒಬ್ಬಕ್ಕೆ ಮಾಡ್ತೀನಿ ಎಲ್ಲ ಒಂದು ಅಂತೇಳಿ ನಾನೇನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿಲ್ಲಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅಯ್ಯೋ ದೇವ್ರೆ, ಈಗ ನಾ ಆಯ್ತಾಡ್ರಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಆತ ಇನ್ನು ಮಂದಿ ಕಡೆ ಹಚ್ಚಿಲೋಡಿಸ್ಕೊಳ್ಳೋದು ಒಂದು ಬಾಕಿ ಉಳಿತೈತಿ ನೋಡಿ. ಇಬ್ಬರು ಸೊಸ್ತ್ಯಾರಿದ್ದು ಸೇರಿಸಿದ್ರು, ಮಕ್ಕಳಿದ್ದು ಮೊಮ್ಮಕ್ಕಳಿದ್ದು ಅಂತೇಳಿ ಎಷ್ಟು ಅವಮಾನ ಹೇಳ್ರಿ ನೋಡೋಣ. ಅಯ್ಯೋ ದೇವ್ರೆ, ನಿಮ್ಮನ್ನು ಸೇರ್ಸೋ ಅಂತ ಕರ್ಮ ನಮಗೆ ಯಾಕ್ರಿ ಎತ್ತಿಯಾರ? ಅದೆಲ್ಲ ಏನು ಬೇಡ. ಆ ಮಗನ ಮನೆಗೆ ಒಂದು 2 ದಿನ, ಈ ಮಗನ ಮನೆಗೆ ಒಂದು 2 ದಿನ ಆರಾಮಾಗಿ ಖುಷಿಯಿಂದ ಇರ್ರಿ. ಅದನ್ನ ಬಿಟ್ಟು ಯಾಕೆ ಹಿಂಗೆ ಇದು ಮಾಡ್ತೀರಿ? ಏನು ಅನ್ಬಾರ್ದು ಅಂತ ನಿಮ್ಗೆ? ಏನು ಆಗಬಾರ್ದು ಆತೀಗ? ಯಾಕೆ ಆ ಮಗನ ಮನೆಗೆ 1 ತಿಂಗಳಿದ್ರೆ ಏನು ಕಳ್ಕೊಂತೀರಿ? ನಾ ಇದನ್ನು ಕೇಳ್ತೇನೆ. ಇರ್ರಿ, ಅಲ್ಲಿ ಇರ್ರಿ, ಇಲ್ಲೂ ಇರ್ರಿ, ಖುಷಿಯಿಂದ ನಾ ಆರಾಮಾಗಿ ಎಲ್ಲಿದ್ರೇನು. ಯಾಕೆ ಇಲ್ಲೇ ಇರ್ಬೇಕಂತ ಏನಾರ ಇದು ಐತೇನ, ಕಾನೂನು ಐತೇನ? ಇರಲ್ಲ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀರಿ ಸೇರ್ಸಂತ? ಹಂಗೆ ನಿಮ್ಮನ್ನು ನಾವು ಸೇರ್ಸಕ್ಕತ್ತೀರಿ ಎತ್ತಿಯಾರ? ತೋ ಇಲ್ಲವ ಪಾಪ, ನಿಮಗೆ ಯಾಕೆ ನನವ? ನಾನು ಇಷ್ಟು ದಿನ ನೋಡ್ಕೊಂಡಿರಿ, ವಯಸ್ಸಾಗಿ ಕೈಕಾಲಕ್ಕೆ ಶಕ್ತಿ ಕಮ್ಮಿ ಆದ ಮೇಲೆ ಬದುಕಿರ್ಬಾರ್ದು. ಒಬ್ರು ಕೊಟ್ಟಾಗ ತಿನ್ಬೇಕು, ಒಬ್ರು ಮಾಡಿಂದೆ ನಾವು ಆಗ್ಬೇಕು. ಎಲ್ಲ ಪ್ರತಿಯೊಂದು ಇನ್ನೊಬ್ಬರ ಮ್ಯಾಗ ನಾವು ಅವಲಂಬಿತ ಹಾಕ್ತೇವೆ ಅಂದಮೇಲೆ ಬದುಕಿರ್ಬಾರ್ದು. ಅದಕ್ಕೆ ಹೇಳಿದೆ ಅಷ್ಟೇ. ನಿಮ್ಮ ಮೇಲೆ ನನಗೆ ಯಾಕವ ಸಿಟ್ಟು? ಹಾಗೆಲ್ಲ ಏನು ತಿಳ್ಕೊಬೇಡ, ನನಗೆ ಆ ಸಿಟ್ಟು ಇಲ್ಲ. ನನಗೇನು ನಿಮಗೆ ಎಲ್ಲಿ ಪಾಪ ನನ್ನಿಂದ ತ್ರಾಸ ಆಗಕತ್ತೇನೋ ಅಂತೇಳಿ ಒಂಚೂರು ಅಳಕಷ್ಟೆ. ಪಾಪ ಯಾಕೆ ತ್ರಾಸ ಕೊಡ್ಬೇಕು ಇವರಿಗೆ ಅಂತೇಳಿ. ಯವ್ವ, ಇವತ್ತು ನಿನಗೆ ವಯಸ್ಸಾಗಿರ್ಬೇಕು, ನಾಳೆ ನನಗೆ ವಯಸ್ಸಾಕತಿ. ಏನ ನಡಿ, ಅಲ್ಲಿ ಮಟ ಯಾಕೆ ಕಾಯ್ಲಿ? ನಾನು ಬರ್ತೇನೆ, ನಡಿ ವೃದ್ಧಾಶ್ರಮಕ್ಕೆ ಸೇರ್ಕೊಳ್ಳೋಣ. ಏನಂತಿ? ಏನವ ಹಿಂಗ್ಯಾಕೆ ಮಾಡ್ತೀವಿ? ಆತಕ್ಕೆ ಒಂದೊಂದು ತಿಂಗಳು ಅಂದ್ಲ, ನನಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಬೇಕು? ಮತ್ತೆ ಈಗ ಅವನು ಮಗನಲ್ಲ, ಅವಂಗೂ ಒಂದು ತಾಯಿ ನನ್ನಂತೇಳಿ ಇಟ್ಕೋಬೇಕು ಅನ್ನೋ ಆಸೆ ಇರ್ತತಿಲ್ಲ. ಏನ ನೀ ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡವ. ಆರಾಮ ಆ ಮಗನ ಮನ್ಯಾಗ 4 ದಿನ, ಈ ಮಗನ ಮನ್ಯಾಗ ಒಂದಿಸ್ತಿನ, ಆರಾಮ್ ಮಗಳ ಮನೆಗೆ ಹೋಗಿ ಬಾ. ನೀ ಅದೆಲ್ಲ ಈ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡವ. ಏನ ಸುಮ್ನಿರು, ಆರಾಮಾಗಿರು. ಯಾರಿಗೆ ನಿನ್ನಿಂದ ಏನ್ ತ್ರಾಸ ಆಗಿಲ್ಲ. ಆಯ್ತಪ್ಪ, ಅಲ್ಲ ಹೇಳೋದು ಹೇಳಿದೆ, ಇದ್ರ ಮೇಲೆ ನಿಮ್ಮಿಷ್ಟ. ಪಾಪ ಅವು ಬೇಜಾರಾತ ಏನ? ಅಲ್ಲಲ್ಲಿ ಈ ವಯಸ್ಸಕ್ಕೆ ಒಂದು ಮುದುಕಿಗೆ ಆ ಥರ ಮಾಡಿಬಿಟ್ರಲ್ಲ ನೀನು. ಆಕೆ ಮನ್ಸಿಗೆ ಒಂದು ನೋವಾಗಂಗ ಮಾತಾಡ್ಬಿಟ್ಟಲ್ಲ ನೀನು ಅಂತ ನಾನು. ನೋವು ಯಾಕ್ರಿ ಆಕತಿ? ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಅದ್ರಾಗ ಏನೈತಿ? 1 ತಿಂಗಳು ಅಲ್ಲೇ 1 ತಿಂಗಳು ಇಲ್ಲಿ ಇರ್ಲಿ ಅಂತ ಅದೇ. ನಾ ನಮ್ಮ ಮನೆಗೆ ಬರಲೇಬಾರ್ದು ಅಂತ ಅದೇನೆ. ಅಲ್ಲ, ನಾ ಅನ್ನಕ್ಕೆ ಯಾರು? ಈ ಮನೆಗೆ ಬಂದಕ್ಕೆ ನಾನು ಸೊಸಿನೇ. ಹೋಗ್ರಿಪ್ಪ, ಎಲ್ಲ ಒಟ್ಟು ನಾನು ಒಬ್ಬೇಕು, ಎಲ್ಲ ಕಡೆಯಿಂದನೂ ಕೆಟ್ಟ. ಹೋಗ್ಲಿ ಬಿಡ, ನಾತಿಗೆ ಮನ್ಕೊಟ್ಟು ಜಗಳ ಮಾಡಬೇಡ. ಏನು ನಾವು ಜೋಡಿ ಮಾತಾಡ್ತೀನಿ. ಆಗಿರ್ತಾತು ಅವು ಅಲ್ಲಟ್ಟಿರ್ತಾಳೆ. ನಮ್ಮ ಮನೆಗೆ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ತಲೆ ಕೆಡ್ಸ್ಕೊಬೇಡ. ಎಷ್ಟು ದಿನ ಆಯ್ತದ ಪಾಪ, ನಮ್ಮ ಹೋಗಿರಷ್ಟು ದಿನ ಆರಾಮಾಗಿರ್ಲಿ.